ನಮಸ್ಕಾರ ಮೈಸೂರು. ನಾನಿವತ್ತು ನಿಮಗೊಂದು ಬ್ಯೂಟಿಫುಲ್ ಆಗಿರುವಂತಹ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು 2 ಇಯರ್ಸ್ ಓಲ್ಡ್ ಮನೆ, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕನ್ಸ್ಟ್ರಕ್ಷನ್ ಥರ ಇರುವಂತಹ ಒಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ಸೇಲ್ಗಿದೆ. ಇದು 40 ಸ್ಟೀಲ್ ಕಟ್ಟಿದ್ದಾರೆ, ಮುಡಾ ಅಲಾಟೆಡ್ ಸೈಟ್ ಮತ್ತು ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ ಮತ್ತು ಸೌತ್ ಫೇಸಿಂಗ್ ಸೈಟ್. ಮನೆ ಮುಂದೆ 40 ಅಡಿ ರಸ್ತೆ ಅಂದರೆ 40 ಫೀಟ್ ರೋಡ್ ಇರುವಂತಹ ಒಂದು 4 ಬೆಡ್ರೂಮ್ ಮತ್ತು ಸ್ಪೇಷಿಯಸ್ ಆಗಿ 2 ಕಾರ್ ಪಾರ್ಕಿಂಗ್ ಅಂದರೆ ಕಾಂಪೌಂಡ್ ಒಳಗಡೆನೇ 2 ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಪ್ಲಸ್ 2 ವೀಲರು ಸಹಿತ ನಿಲ್ಲಿಸೋಷ್ಟು ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್ ಏರಿಯಾ. ಮನೆ ಸುತ್ತಲೂ ಓಡಾಡುವಷ್ಟು ವಾಸ್ತು ಅನುಗುಣವಾಗಿ ಜಾಗ ಬಿಟ್ಟಿದ್ದಾರೆ. ನೋಡ್ಬೋದು, ಇದು ಕಾರ್ ಪಾರ್ಕಿಂಗ್ ಸ್ಪೇಸ್. ಇದು ವಿಜಯನಗರ ಫಸ್ಟ್ ಫೇಸಲ್ಲಿ ಬರುತ್ತೆ, ವೆರಿ ಕ್ಲೋಸ್ ಟು ಸಂಗಮ್ ಸರ್ಕಲ್ ಅಂದರೆ ವಿಜಯನಗರ 3rd ಸ್ಟೇಜ್ಗೆ ಅಟ್ಯಾಚ್ ಆಗಿರುವಂತಹ ವಿಜಯನಗರ ಫಸ್ಟ್ ಫೇಸಲ್ಲಿರುವಂತಹ ಒಂದು 4 ಬೆಡ್ರೂಮ್ ಮನೆ, 2 ಇಯರ್ಸ್ ಓಲ್ಡ್. ನಾನು ಹೇಳಿದಂಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಮನೆ ಅಂತ ಹೇಳ್ಬೋದು. ನಾನು ಹೇಳಿದಂಗೆ ಇದು ಈಸ್ಟ್ ಫೇಸಿಂಗ್ ಡೋರ್ ಮತ್ತು ಸೌತ್ ಫೇಸಿಂಗ್ ಸೈಟ್. ಈ ಮನೆಗೆ ಓನ್ ವಾಟರ್ ಸೋರ್ಸ್ ಇದೆ, ಅಂದರೆ ಬೋರ್ವೆಲ್ ಇದೆ, ಕಬಿನಿ ವಾಟರ್ ಸಪ್ಲೈ ಬರುತ್ತೆ, ಸಂಪ್, ಡ್ರೈನೇಜ್ ಫೆಸಿಲಿಟಿ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ ಎಲ್ಲ ಮೂಲಭೂತ ಸೌಕರ್ಯಗಳಿರುವಂತಹ ಮನೆ. ಮನೆ ಬಗ್ಗೆ ಹೇಳೋದಾದರೆ ಇದು ಸ್ವಂತ ಕಟ್ಕೊಂಡಿರುವಂತಹ ಮನೆ, ಮಾರ್ಲಿಕ್ಕೆ ಕಟ್ಟಿರೋದಲ್ಲ, ಕಾರಣದಿಂದ ಮಾರ್ತಾ ಇದ್ದಾರೆ. ಇದು ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ವಿತ್ ಚಿಮ್ನಿ ಹಾಗೂ ಎಲ್ಲ ರೂಮ್ಸ್ಗೂ ಗೀಝರ್ ಇದೆ ಮತ್ತು ಸೋಲಾರ್. 2 ರೂಮ್ಗೆ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಫ್ಯಾನ್ ಮತ್ತು ಕರ್ಟನ್ ರಾಡ್ಸ್. ಸೊ ನೀವೇನು ಮನೆಗೆ ಹಾಕ್ಸ್ಕೋಬೇಕು ಅಂತ ಇಲ್ಲ, ರೆಡಿ ಟು ಮೂವ್ ಇನ್ ಮನೆ. ಇದು 40 ಸ್ಟೀಲ್ ಕಟ್ಟಿದ್ದಾರೆ. ಏನು ನೋಡಿದ್ರಿ, ಲಿವಿಂಗ್ ಏರಿಯಾ. ಇದರ ಪಕ್ಕನೇ ನಿಮಗೆ ಒಂದು ಗಾರ್ಡನ್ ಏರಿಯಾಗೆ ಪ್ರಾವಿಷನ್ ಮಾಡಿದ್ದಾರೆ, ಒಂದು 5 ಅಡಿ ಜಾಗ ಬಿಟ್ಟಿದ್ದಾರೆ. ಸೊ ಒಳ್ಳೆ ನೀವು ಗಾರ್ಡನ್ನ ಮಾಡ್ಕೋಬೋದು. ಇದೇನು ನೋಡ್ತಾ ಇದ್ದೀವಿ, ಬೋರ್ವೆಲ್. ಇಲ್ಲೇ ವಾಸ್ತು ಅನುಗುಣವಾಗಿ ಬೋರ್ವೆಲ್ ಸಹಿತನೂ ಇದೆ, ಪ್ಲಸ್ ಸಂಪು ಇದೆ. ಸೊ ವಿಶಾಲವಾದ ಒಂದು ಲಿವಿಂಗ್ ಏರಿಯಾ ಪಕ್ಕನೇ ನಿಮಗೆ ಡೈನಿಂಗ್ ಹಾಲ್ ಮತ್ತು ಪೂಜಾ ಮನೆ ಇದೆ. ಈಗೇನು ನೋಡ್ತಾ ಇದ್ದೀರಾ, ಇದು ಪೂಜಾ ಮನೆ. ಸೊ ಇಬ್ಬರು ಕೂತು ಪೂಜೆ ಮಾಡೋಷ್ಟು ವಿಶಾಲವಾದ ಸ್ಥಳಾವಕಾಶ ಇದೆ. ಮೇಲ್ಗಡೆ ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ, ಸದಾ ಬೆಳಕಿರುತ್ತೆ ದೇವ್ರ ಮನೆಗೆ. ಸೊ ಮೇಲೆ ಯಾರೂ ಓಡಾಡಲಿಕ್ಕೆ ಅವಕಾಶ ಇಲ್ಲ. ನೋಡ್ಬೋದು, ಡೈನಿಂಗ್ ಏರಿಯಾ, ಮೇಲ್ಗಡೆ ಫಾಲ್ಸ್ ಸೀಲಿಂಗ್ ಸಹಿತ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ನಿಮಗೆ ಒಂದು ಸ್ಪೇಷಿಯಸ್ ಆಗಿರುವಂತಹ ಓಪನ್ ಮಾಡ್ಯುಲರ್ ಕಿಚನ್ ವಿತ್ ಚಿಮ್ನಿ. ಸೊ ನಿಮಗೆ ಹ್ಯೂಜ್ ವಿಂಡೋಸು ಕೊಟ್ಟಿದ್ದಾರೆ. ಆಚೆ ಕಡೆ ಯಾರು ಬಂದರೆ ನೋಡಲಿಕ್ಕೆ ಅನುಕೂಲವಾಗಿರುವಂಥ ಒಂದು ಕಿಟಕಿ ಸಹಿತ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದರ ಪಕ್ಕದಲ್ಲೇ ನಿಮಗೆ ಒಂದು ಸ್ಪೇಷಿಯಸ್ ಆಗಿರುವಂಥ ಫಸ್ಟ್ ಬೆಡ್ರೂಮ್. ಇದು ಎದುರುಗಡೆ ವಾರ್ಡ್ರೋಬ್ಸ್, ಮೇಲ್ಗಡೆ ಅಟ್ಟ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಸಹಿತನೂ ಇದೆ ವಿತ್ ಸಿಂಕ್, ವೆಸ್ಟರ್ನ್ ಕ್ಲಾಸೆಟ್, ಶವರ್ ಮತ್ತು ಗೀಝರ್ ಸಹಿತನೂ ಅಳವಡಿಸಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಸಿಂಕ್ ಪ್ರಾವಿಷನ್ ಮಾಡಿದ್ದಾರೆ ಹ್ಯಾಂಡ್ ವಾಶ್ಗೆ. ಇದರ ಪಕ್ಕದಲ್ಲೇ ನಿಮಗೆ ಮೆಟ್ಲ್ ಕೆಳಗಡೆ ವಾಷಿಂಗ್ ಮೆಷಿನ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇದೆ. ಇದೊಂದು ಸ್ಮಾಲ್ ರೀಡಿಂಗ್ ರೂಮ್ ಟೈಪ್ ಮಾಡಿದ್ದಾರೆ, ಇಲ್ಲ ಕ್ರಾಕರೀಸ್ ಇಟ್ಕೋಬೋದು. ಪ್ಲಸ್ ಇದ್ರ ಬ್ಯಾಕ್ ಸೈಡ್ಗೆ ನಿಮಗೆ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಇಲ್ಲೊಂದು ನಿಮಗೆ ಸಿಂಕ್ನ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇಲ್ಲೂ ಸಹಿತ ವಾಷಿಂಗ್ ಮೆಷಿನ್ ಇಟ್ಕೋಬೋದು.
ಮನೆ ಸುತ್ತಲೂ ಓಡಾಡ್ಬೋದು. ಭಾಳ ಸ್ಪೇಷಿಯಸ್ ಆಗಿರುವಂತಹ ಒಂದು ಯುಟಿಲಿಟಿ ಏರಿಯಾ. ನೋಡ್ಬೋದು, ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಟೀಕು ಡ್ರಿಲ್ಲಿಂಗ್ಸ್ನ ಫಿಕ್ಸ್ ಮಾಡಿದ್ದಾರೆ ವಿತ್ ಗ್ಲಾಸ್. ಸೊ ಇದು ನೋಡ್ಬೋದು, ದೇವ್ರ ಮನೆ ಮೇಲೆ ಇದು ಕೂಡ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ ವಿತ್ ಸ್ಕೈಲೈಟ್. ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು ಭಾಳ ಸ್ಪೇಷಿಯಸ್ ಆಗಿರುವಂತಹ ಒಂದು ಮೇಲ್ಗಡೆ ಒಂದು ಲಿವಿಂಗ್ ಏರಿಯಾ ಪ್ರಾವಿಷನ್ ಮಾಡಿದ್ದಾರೆ. ಈ ಫ್ಲೋರಲ್ಲಿ 3 ಬೆಡ್ರೂಮ್ ಬರುತ್ತೆ, ಪ್ಲಸ್ ಟಿ ವಿ ಕ್ಯಾಬಿನೆಟ್, ಒಂದು ಬುಕ್ಸ್ ಇಟ್ಕೊಳ್ಳಲಿಕ್ಕೆ ಶೆಲ್ಫ್ ಸಹಿತನೂ ಪ್ರಾವಿಷನ್ ಮಾಡಿದ್ದಾರೆ ವಿತ್ ಫಾಲ್ಸ್ ಸೀಲಿಂಗ್. ಸೊ ಇಲ್ಲೂ ಸಹಿತ ನಿಮಗೆ ಒಂದು ಸ್ಕೈಲೈಟ್ ಕೊಟ್ಟಿದ್ದಾರೆ ವಿತ್ ಚಾಂಡಿಲರ್. ಸೊ ಸದಾ ಬೆಳಕಿರುತ್ತೆ, ಲೈಟಿನ ಅವಶ್ಯಕತೆ ಇರೋದಿಲ್ಲ ಡೇ ಟೈಮಲ್ಲಿ. ಸೊ ಎದುರುಗಡೆ ಟಿ ವಿ ಕ್ಯಾಬಿನೆಟ್, ಮೇಲ್ಗಡೆ ಫಾಲ್ಸ್ ಸೀಲಿಂಗ್. ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಕರಿಬೋದು. ಇದಕ್ಕೆ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ ವಿತ್ ಬೆಡ್ ಸಹಿತನೂ ಪ್ರಾವಿಷನ್ ಮಾಡಿದ್ದಾರೆ. ಸೊ ಆ್ಯಸ್ ಇನ್ ವೇರ್ ಕಂಡೀಷನ್ ಏನು ನೋಡ್ತಾ ಇದ್ದೀರೋ ಎಲ್ಲನೂ ಇಂಟ್ಯಾಕ್ಟಾಗಿ ಹಾಗೆ ಇರುತ್ತೆ, ಯಾವುದೂ ಸಹಿತ ರಿಮೂವ್ ಮಾಡಲ್ಲ. ಸೊ ಇಲ್ಲಿ ಎದುರುಗಡೆ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲಿ ನಿಮಗೆ ಒಂದು ಹ್ಯೂಜ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಬಾಲ್ಕನಿ ಇದೆ. ಈ ರೂಮ್ಗೆ ಎಕ್ಸ್ಕ್ಲೂಸಿವ್ ಬಾಲ್ಕನಿ ಅಂತ ಹೇಳ್ಬೋದು. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಸಿಂಕ್ ಫೆಸಿಲಿಟಿ, ಮಿರರ್, ವೆಸ್ಟರ್ನ್ ಕ್ಲಾಸೆಟ್, ಗೀಸರ್ ಮತ್ತು ಶವರ್ನ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದು ಮನೆಯ 3ನೇ ಬೆಡ್ರೂಮ್. ಇದಕ್ಕೂ ಸಹಿತ ಕಾಟ್ ಫೆಸಿಲಿಟಿ ಇದೆ, ಪ್ಲಸ್ ಸ್ಟಡಿ ಟೇಬಲ್, ಮತ್ತು ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್, ಸ್ಟೋರೇಜ್ ಫೆಸಿಲಿಟಿ. ಈ ರೂಮ್ಗೂ ಸಹಿತ ಎಕ್ಸ್ಕ್ಲೂಸಿವ್ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿರುವಂಥ ಬಾಲ್ಕನಿ. ಸೊ ಇದ್ರ ಪಕ್ಕನೂ ನಮ್ಗೆ ಸಹಿತ ನಿಮಗೆ ಓಡಾಡಲಿಕ್ಕೆ ಜಾಗ ಬಿಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಮನೆಯ 4ನೇ ಬೆಡ್ರೂಮ್. ಇದು ಮಕ್ಕಳಿಗೆ ಮಾಡಿರುವಂಥ ಒಂದು ಸ್ಟಡಿ ರೂಮ್ ಅಂತ ಹೇಳ್ಬೋದು, ಅಥವಾ ರೂಮ್ ಥರನೂ ಬಳಸ್ಬೋದು. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಸಹಿತನೂ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೂ ಸಹಿತ ಸಿಂಕ್, ಮಿರರ್, ವೆಸ್ಟರ್ನ್ ಕ್ಲಾಸೆಟ್, ಗೀಸರ್ ಮತ್ತು ಶವರ್ ಎಲ್ಲ ಅಳವಡಿಸಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ನೋಡಿದ್ರಿ. ಈಗ ನಾವು ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಯೂಟಿಫುಲ್ ಮನೆ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ, 2 years ಓಲ್ಡ್, ಮುಡಾ ಅಲಾಟೆಡ್ ಸೈಟ್, 40/60, ಈಸ್ಟ್ ಫೇಸಿಂಗ್ ಡೋರ್, ಸೌತ್ ಫೇಸಿಂಗ್ ಸೈಟ್, 2 years ಓಲ್ಡ್ ಮನೆ ಹೇಳ್ದಂಗೆ ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ. ನೀವೇನೂ ಹಾಕ್ಸ್ಕೊಳಂಗಿಲ್ಲ ಆ ಥರ ಇರುವಂತಹ ಮನೆ. ಸೋಲಾರ್ ಸಹಿತನೂ ಅಳವಡಿಸಿದ್ದಾರೆ. ಸೊ ಈ ಬ್ಯೂಟಿಫುಲ್ ಮನೆ ಸೇಲ್ಗಿದೆ. ಇದು ವಿಜಯನಗರ ಫಸ್ಟ್ ಫೇಸ್, ಮೈಸೂರಲ್ಲಿ ಬರುವಂತಹ ಮನೆ. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.